ತಿಂಡಿ ಮಾಡಿದ್ರಾ? ಆಯ್ತಪ್ಪ. ಆಯ್ತಾ ಸರ್ ಪ್ರಿನ್ಸಿಪಾಲ್ ಇಬ್ಬರು ಮಾಡಿದ್ದೀವಿ ಎಲ್ಲರೂ ತುಂಬ ಚೆನ್ನಾಗಿದೆ. ಸೀಟ್ ಆ ಕಡೆ ಒಂದು ಸೀಟು ನೀವು ಆ ಕಡೆ ನಡಿಯಪ್ಪ. ನಮಗೇನೋ ವಿಡಿಯೋ ಮಾಡೋಕ್ಕೆ ಬೇಕಲ್ಲ ಪ್ಲೇಸ್. ಎಲ್ಲರಿಗೂ ನಮಸ್ಕಾರ. ಕನಕಪುರ ತಾಲೂಕಿನ ಜನತೆಗೆ ಪ್ರಾತಸ್ಮರಣೀಯರಾದಂತಹ ಪೂಜ್ಯ ಶ್ರೀ ಎಸ್ ಕರಿಯಪ್ಪನವರಿಗೆ ನಮನಗಳನ್ನ ಸಲ್ಲಿಸುತ್ತಾ ಈ ದಿನ ನಾವು 2026-27ನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದಕ್ಕೆ ಸಾಂಪ್ರದಾಯಿಕವಾಗಿ ಚಾಲನೆಯನ್ನು ನೀಡಬೇಕಾಗಿದೆ. ಹಾಗಾಗಿ ಒಂದು ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನ ಮತ್ತು ಪ್ರತಿಭಾ ಪುರಸ್ಕಾರ ಕಳೆದ ವರ್ಷದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಹಮ್ಮಿಕೊಳ್ಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನ ಸ್ವಾಗತಿಸುವಂತಹ ಭಾಗ್ಯ ನನ್ನದು. ಮೊದಲಿಗೆ ಈ ಒಂದು ಕಾರ್ಯಕ್ರಮವಾದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕ್ರಿಯಾಶೀಲರು ಆಗಿರುವಂತಹ ಉತ್ಸಾಹಿಗಳು ಆಗಿರುವಂತಹ ನವನವೀನತೆಯ ಕಡೆಗೆ ಆಲೋಚನೆಯನ್ನ ಮಾಡಿ ಕಾರ್ಯೋನ್ಮುಖರಾಗುವಂತಹ ನಮ್ಮ ಸಂಸ್ಥೆಯ ಘನ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಎಚ್ ಕೆ ಶ್ರೀಕಂಠ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಅರ್ಪಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ನಿಮ್ಮೆಲ್ಲರ ಮುಂದೆ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಇದೇ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಯೂ ಆಗಿರುವ
ಕಳೆದ ವರ್ಷದಲ್ಲಿ, ಈ ಸಾರಿ ಏನ್ ಸೆಕೆಂಡ್ PUC ನಲ್ಲಿ ಇದ್ದೀರಾ ಅವ್ರಿಗೆಲ್ಲರೂ ಕೂಡ ಗೊತ್ತಿದೆ, ಶಿವರಾಜು ಸರ್ ಅಂತೇಳಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಕಳೆದ ವರ್ಷವೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ವಿ, ಬಂದಿದ್ರು ಸರ್. ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಯಾಕೆಂದ್ರೆ ಆಹ್ವಾನಿಸಿರುವಂತದ್ದು ಒಂದು ಅತ್ಯುನ್ನತ ಹುದ್ದೆಯಾದಂತಹ ಕುಲಪತಿ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನ, ಅಭಿನಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಬೇಕು ಅಂತ ಕೂಡ ಅನ್ಕೊಂಡಿದ್ರು. ಹಾಗಾಗಿ ಶಿವರಾಜು ಸರ್ ಅವರು, ಪ್ರೊಫೆಸರ್ ಸಿ ಶಿವರಾಜು ಸರ್, ಕುಲಪತಿಗಳು, ಬೆಂಗಳೂರು ವಿಶ್ವವಿದ್ಯಾಲಯ, ಇವರು ಕೂಡ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಕಾಲೇಜಿನ ಪರವಾಗಿ, ವಿವಿಧ ಅಂಗ ಸಂಸ್ಥೆಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಅರ್ಪಿಸುತ್ತೇನೆ. ಜೋರಾದ ಚಪ್ಪಾಳೆ. ಇದೇ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಯು ಕೂಡ ಕನಕಪುರ ತಾಲೂಕಿನವರೇ ಆಗಿರುವಂತವರು ಒಂದು ಉನ್ನತ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು ಸರ್, ತಮಗೆ ಎಲ್ಲರ ಪರವಾಗಿ. ಹಾಗೆಯೇ ಶ್ರೀ HN ನರಸಿಂಹಮೂರ್ತಿ ಸರ್ ಅವರು ಸಂಸ್ಥಾಪಕರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಕನೆಕ್ಟಿವಿಟಿ IT ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್, ವ್ಯವಸ್ಥಾಪಕ ಟ್ರಸ್ಟಿ COSOL ಫೌಂಡೇಶನ್. ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಕಾಲೇಜಿನ ಪರವಾಗಿ ಪುರಸ್ಕಾರವನ್ನ ಸ್ವೀಕರಿಸಲಿಕ್ಕೆ ಆಗಮಿಸಿರುವಂತಹ ಎಲ್ಲ ಪ್ರತಿಭೆಗಳಿಗೂ, ಅವರ ಪೋಷಕ ವರ್ಗದವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ, ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾದಂತಹ NCC ಕೆಡೆಟ್ಸ್, NSS ವಿದ್ಯಾರ್ಥಿಗಳು, ಬೋಧಕೇತರ ವರ್ಗದವರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಸಂಸ್ಥೆಯ ಸಂಸ್ಥಾಪಕರು ಪ್ರಾತಸ್ಮರಣೀಯ ಪೂಜ್ಯ ಶ್ರೀ ಎಸ್ ಕರಿಯಪ್ಪನವರ ಪಾದಾರವಿಂದಗಳಿಗೆ ಸ್ಮರಿಸುತ್ತಾ, ಈ ದಿನ ನಮ್ಮ ಕಾಲೇಜಿನಲ್ಲಿ ರೂರಲ್ ಎಜುಕೇಷನ್ ಸೊಸೈಟಿಯ ವತಿಯಿಂದ ನಡೀತಾ ವಿದ್ಯಾರ್ಥಿಗಳಿಗೆ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ನಡೆಸಬೇಕಂತ ಹೇಳಿ ನಾವು ಸಮಿತಿ ತೀರ್ಮಾನ ಮಾಡಿದಾಗ, ಸಮಿತಿಯ ಅಧ್ಯಕ್ಷರು ಪ್ರೊಫೆಸರ್ ಶ್ರೀಮತಿ ರಂಗನಾಯಕಮ್ಮನವರು, ಸದಸ್ಯರುಗಳಾದಂಥ ಡಿ ತಿಮ್ಮಪ್ಪನವರು, ಹಾಗೆ ಮಂಜುನಾಥ್ ಸರ್ ಅವರು, ಹಾಗೆಯೇ ನಮ್ಮ ಬೆನ್ನೆಲುಬಾಗಿ ನಿಂತಿರತಕ್ಕಂತಹ ಗೌರವಾನ್ವಿತ ಅಧ್ಯಕ್ಷರು ಎಲ್ಲರೂ ಕೂಡ ಶಾಸ್ತ್ರೋಕ್ತವಾಗಿ ಶಿಸ್ತುಬದ್ಧವಾಗಿ ತಾವು ಕಾರ್ಯಕ್ರಮವನ್ನು ನಡೆಸಬೇಕಂತೇಳಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರು ಹಾಗೂ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಗೌರವಾನ್ವಿತ ಎಲ್ಲ ಹಿರಿಯರು, ಮಾರ್ಗದರ್ಶಕರು ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ನನ್ನ ಜೊತೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಪ್ರೀತಿಯ ಬೋಧಕ ಮತ್ತು ಬೋಧಕೇತರ ವೃಂದದವರಿಗೆ ವೈಯಕ್ತಿಕವಾಗಿ, ಕಾಲೇಜಿನ ಪರವಾಗಿ, ಸಂಸ್ಥೆಯ ಪರವಾಗಿ ನಾನು ಈ ಶುಭ ಮುಂಜಾನೆಯನ್ನು ತಿಳಿಸ್ತೇನೆ. ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಸಂಸ್ಥೆಯು ಪ್ರಾರಂಭದಲ್ಲಿ ಸ್ವತಂತ್ರ ಪೂರ್ವದಲ್ಲೇ ಆರಂಭವಾಯಿತು. ಪೂಜ್ಯರ ಒಂದು ದಿವ್ಯ ಸ್ಮರಣೆ, ಕತ್ತಲೆಂದಿರುವಂಥ ಜನರಿಗೆ ಶಿಕ್ಷಣವನ್ನು ಕೊಡಬೇಕಂತೇಳಿ ಒಂದು ಮಹದಾಶಯವನ್ನು ಪಡೆದುಕೊಂಡು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಒಂದು ಸಂಕಲ್ಪವನ್ನು ತೊಟ್ಟು ಅರ್ಕಾವತಿ ನದಿ ತೀರದಲ್ಲಿ ಒಂದು ಪುಟ್ಟ ಸಂಸ್ಥೆಯನ್ನು ಪ್ರಾರಂಭಿಸಿ ಗಣ್ಯರ ಮಾರ್ಗದರ್ಶನವನ್ನು ಪಡ್ಕೊಂಡು ಈ ಸಂಸ್ಥೆ ಇವತ್ತು ಬಹಳ ಬೃಹದಾಕಾರವಾಗಿ ಬೆಳೆದಿದೆ. ನಮ್ಮ ಪದವಿ ಪೂರ್ವ ಕಾಲೇಜು 1955ನೇ ಇಸವಿಯಲ್ಲಿ ಪ್ರಾರಂಭವನ್ನೊಳಗೊಂಡು ಸುಮಾರು 70 ವಸಂತಗಳನ್ನು ಪೂರೈಸಿದೆ. ಇದು 71ನೇ ವರ್ಷ. ಮೊದಲಿಗೆ ಆರಂಭವಾದದ್ದು 1955ರಲ್ಲಿ ಅಂದಿನ ಮೈಸೂರು ರಾಜ್ಯ ಸರ್ಕಾರದಿಂದ ಅನುಮತಿಯನ್ನು ಪಡ್ಕೊಂಡು ನಂತರ ಕರ್ನಾಟಕ ರಾಜ್ಯವಾಗಿ ಈ ದಿನ ನಮ್ಮ ಸಂಸ್ಥೆ ಮುಂದುವರಿತಾ ಇದೆ. ಅದರಲ್ಲಿ ಅನುದಾನಿತ ಒಳಗೊಂಡಿರತಕ್ಕಂತಹ 3 ಸಂಯೋಜನೆಗಳು, ವಿಜ್ಞಾನ ವಿಭಾಗ, ಕಲಾ ವಿಭಾಗ, ವಾಣಿಜ್ಯ ವಿಭಾಗ ಮುಂದುವರಿತಾ ಇದೆ. ಈ ದಿನದ ಕಾರ್ಯಕ್ರಮ ನಿಮಗೆಲ್ಲ ತಿಳಿದಿರೋ ಹಾಗೆ ಸಂತೋಷದ ಹಾಗೂ ಸಂಭ್ರಮದ ಹಾಗೂ ನಿಮ್ಮ ಜ್ಞಾನದ ಅರಿವನ್ನು ವಿಸ್ತರಿಸುವಂತಹ, ತಿಳುವಳಿಕೆಯನ್ನೊಳಗೊಂಡಿರುವಂತಹ, ನಿಮ್ಮ ಜೀವನದಲ್ಲಿಯೇ ಅಮೂಲ್ಯವಾದ ತಿರುವನ್ನು ಪಡೆದುಕೊಳ್ಳುವಂಥ ಒಂದು ಮಹತ್ತರವಾದ ದಿನ. ಕಾರಣ, ನಿಮ್ಮನ್ನು ಉದ್ದೇಶಿಸಿ ನಿಮಗೆ ತಿಳುವಳಿಕೆಯನ್ನು ಹೇಳುವಂತಹ, ಬದುಕಿನಲ್ಲಿ ಮುಂದಿನ ಮಹದಾಶಯಗಳನ್ನು ಒಳಗೊಂಡಿರುವಂಥ, ಸಮಾಜವನ್ನು ತಿದ್ದುವ ನಾಗರಿಕ ಗಣ್ಯ ವ್ಯಕ್ತಿಗಳಾಗುವಂತಹ ತಿಳುವಳಿಕೆಯನ್ನು ಹೇಳುವಂತಹ ಗುರು ಹಿರಿಯರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ.
ಅದರಲ್ಲಿ ಮೊದಲನೇದಾಗಿ ನಮ್ಮ ಗೌರವಾನ್ವಿತ ಆಡಳಿತ ಮಂಡಳಿಯವರು, ಅಧ್ಯಕ್ಷರು ಆದಿಯಾಗಿ ನಮ್ಮದೇ ಸಂಸ್ಥೆಯಲ್ಲಿ ಅಧ್ಯಯನ ನಡೆಸಿ ಬೆಂಗಳೂರು ವಿಶ್ವವಿದ್ಯಾಲಯ, ನಮ್ಮ ದೇಶದ ಸಿಲಿಕಾನ್ ರಾಜಧಾನಿ ಬೆಂಗಳೂರು ನಗರ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ಈ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನೂತನವಾಗಿ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ನಲ್ಮೆಯ ನನ್ನ ಪ್ರೀತಿಯ ಪ್ರೊಫೆಸರ್ ಸಿ ಶಿವರಾಜ್ ಸರ್ ಅವರು ಈ ದಿನ ನಿಮ್ಮನ್ನು ಕುರಿತು ಸವಿಸ್ತಾರವಾಗಿ ಮಾಹಿತಿಯನ್ನು ತಿಳಿಸ್ತಾರೆ. ಅವರ ಜೊತೆಯಲ್ಲಿಯೇ ಬೇಸ್ ಸಂಸ್ಥೆಯ RP ಉಮಾಶಂಕರ್ ಸರ್ ಅವರು ನಿಮಗೆ ಮಾಹಿತಿಯನ್ನು ತಿಳಿಸ್ತಾರೆ. ಹಾಗೆಯೇ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ನರಸಿಂಹಮೂರ್ತಿ ಸರ್ ಅವರು ಇದ್ದಾರೆ. ಹಾಗೆಯೇ ನಮ್ಮ ಪದವಿಪೂರ್ವ ಶಿಕ್ಷಣ ಇಲಾಖೆಯ ನಮ್ಮ ಮರಿಸ್ವಾಮಿ ಸರ್ ಉಪನಿರ್ದೇಶಕರು ಅವರು ಕೂಡ ಬಂದು ನಿಮ್ಮನ್ನು ಸೇರಿಕೊಳ್ತಾರೆ. ಹಾಗಾಗಿ ಕಾಲೇಜಿಗೆ ಪ್ರೊಫೆಸರ್ ರಂಗನಾಯಕಮ್ಮನವರ ಮಾರ್ಗದರ್ಶನದೊಡನೆ ಕಾಲೇಜು ಪ್ರಾರಂಭವಾಗಿ ಪ್ರಥಮ PUCಗೆ 480 ವಿದ್ಯಾರ್ಥಿಗಳನ್ನು ಪ್ರವೇಶವನ್ನು ಪಡೆದುಕೊಂಡಿದೆ. ಅದೇ ರೀತಿ ದ್ವಿತೀಯ PUCಗೆ 330 ವಿದ್ಯಾರ್ಥಿಗಳನ್ನು ಪಡೆದುಕೊಂಡಿದೆ. ಒಟ್ಟಾರೆಯಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆ 810. ಈ ನಮ್ಮ ಕಾಲೇಜನ್ನು ಮುನ್ನಡೆಸುವ ದೃಷ್ಟಿಯಿಂದ ನಮ್ಮ ಘನಸಂಸ್ಥೆಯ ಅಧ್ಯಕ್ಷರು ವಿವಿಧ ಯೋಜನೆಗಳನ್ನು ಹಾಕ್ಕೊಂಡು ವಿದ್ಯಾರ್ಥಿಗಳಿಗೆ ಸರ್ವಾಂಗೀಣ ಅಭಿವೃದ್ಧಿಯನ್ನು ಕೊಡಬೇಕು, ಸಂಸ್ಥೆಯ ಪ್ರಕಾರವಾಗಿ ಒಂದು ಹೊಸತನವನ್ನು ಚೇತನವನ್ನು ತುಂಬಬೇಕು ಅಂಥೇಳಿ ಬೆಂಗಳೂರಿನ ಪ್ರತಿಷ್ಠಿತ ಬೇಸ್ ಸಂಸ್ಥೆಯೊಡನೆ ಒಡಂಬಡಿಕೆಯನ್ನು ಮಾಡಿಕೊಂಡು ಈ ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಬೇಸ್ ಜೊತೆಗೂಡಿ ವಿಜ್ಞಾನ ವಿಭಾಗಕ್ಕೆ ಒಂದು ಹೊಸ ಹೊರಪನ್ನು ಕೊಟ್ಟು ಈಗ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದಿದ್ದಾರೆ. ಪ್ರಥಮ PUCಗೆ 50 ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಅದೇ ರೀತಿ ದ್ವಿತೀಯ PUCಗೆ 30 ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಆ ಬೇಸ್ ಸಂಸ್ಥೆ ನನ್ನ ವೈಯಕ್ತಿಕ ಅನಿಸಿಕೆಯ ಪ್ರಕಾರವಾಗಿ ನಮ್ಮ ರಾಜ್ಯದಲ್ಲಿಯೇ ಅತ್ಯುತ್ತಮವಾದಂಥ ಫಲಿತಾಂಶವನ್ನು ನಮ್ಮ ಸಂಸ್ಥೆಗೆ ತಂದುಕೊಡ್ತದೆ ಅಂತ ಹೇಳಿ ನಾನು ಉಮಾಶಂಕರ್ ಸರ್ ಅವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಸರ್. ಹಾಗೆಯೇ ನಮ್ಮ ಕಾಲೇಜಿನಲ್ಲಿ ಅಧ್ಯಕ್ಷರ ಮಾರ್ಗದರ್ಶನದೊಡನೆ ಭಾಳಷ್ಟು ಗಣಕಯಂತ್ರಕ್ಕೆ ಸಂಬಂಧಪಟ್ಟಂತೆ ಮೈಂಡ್ ಕೋಡಿಂಗ್ ಅಕಾಡೆಮಿ ವತಿಯಿಂದ ವಿದ್ಯಾರ್ಥಿಗಳಿಗೆ ಪೂರಕವಾದಂತಹ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸನ್ನು ನಾವು ನಡೆಸ್ತಾ ಇದ್ದೇವೆ. ಫಲಿತಾಂಶ ಹೆಚ್ಚಳ ಆಗಲಿ ಅನ್ನುವ ದೃಷ್ಟಿಯಿಂದ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ರಂಗನಾಯಕಮ್ಮನವರು, ತಿಮ್ಮಪ್ಪನವರು ಮತ್ತು ಮಂಜುನಾಥ್ ಸರ್ ಹಾಗೂ ಹೆಚ್ಚಾಗಿ ಅಧ್ಯಕ್ಷರು ವಿದ್ಯಾರ್ಥಿಗಳಿಗೆ ಹೊಸ ಪಾಠಗಳನ್ನು ನಾವೀನ್ಯ ರೀತಿಯಲ್ಲಿ ಮಾಡಬೇಕು ಅಂಥೇಳಿ ಅವರ ಜೊತೆಯಲ್ಲಿ ನಮ್ಮ ಕಾಲೇಜಿನ ಆಡಳಿತಾಧಿಕಾರಿಗಳಾದಂಥ ರಾಮಚಂದ್ರೇಗೌಡರು ವಿನೂತನವಾದಂತಹ ಪಾಠಗಳನ್ನು ಮಾಡೋ ದೃಷ್ಟಿಯಿಂದಾಗಿ ಕಳೆದ ಸಾಲಿನಲ್ಲಿ ಅತ್ಯುತ್ತಮವಾದಂಥ ಫಲಿತಾಂಶ ಬಂದಿದೆ. ಅದರ ಜೊತೆಯಲ್ಲಿ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ ನಮ್ಮ ಕಾಲೇಜಿಗೆ ಕಲಾ ವಿಭಾಗದಲ್ಲಿ 6ನೇ ರ್ಯಾಂಕನ್ನು ಪಡೆದುಕೊಂಡು ನಾವು ನಮ್ಮ ಸಂಸ್ಥೆಯ ಒಂದು ಗರಿಮೆಯನ್ನು ನಾವು ಪಡೆದುಕೊಂಡಿದ್ದೀವಿ. ಆ ವಿದ್ಯಾರ್ಥಿ ವಿಷ್ಣು ಪ್ರಸಾದ್ SM ಅಂತೇಳಿ ಅವರು ಕಲಾ ವಿಭಾಗದಲ್ಲಿ 6ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ದಯಮಾಡಿ ಆ ವಿದ್ಯಾರ್ಥಿ ಎದ್ದು ನಿಂತ್ಕೊಳ್ಬೇಕಂತೇಳಿ ನಾನು ಕೋರ್ಕೊಳ್ತೇನೆ. So this student has secured 6th rank in arts combination. ರಾಜ್ಯಕ್ಕೆ 6ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಕ್ರೀಡಾ ವಿಭಾಗದಲ್ಲಿ ಕಳೆದ ವರ್ಷ ಇದ್ದಂಥ ರಶ್ಮಿತಾ ಗೌಡ ಅನ್ನುವಂಥ ವಿದ್ಯಾರ್ಥಿನಿ ಓಟದ ಸ್ಪರ್ಧೆಯಲ್ಲಿ 100 ಮೀಟರ್, 200 ಮೀಟರ್, 400 ಮೀಟರ್, 800 ಮೀಟರ್ ಈ ಓಟ ಸ್ಪರ್ಧೆಗಳಲ್ಲಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿಯೇ ನಿರಂತರವಾಗಿ ಪ್ರಥಮ ಸ್ಥಾನವನ್ನು ಗಳಿಸಿ ರಾಷ್ಟ್ರ ಮಟ್ಟದಲ್ಲಿ ನಡೆದಂಥ ಆಟೋಟಗಳ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಾರೆ. ಅವರು ಪಂಜಾಬ್ನ ಚಂಡೀಗಢದಲ್ಲಿ ನಡೆದಂಥ ಆಟದಲ್ಲಿ ಭಾಗವಹಿಸಿರ್ತಾರೆ. ಅದೇ ರೀತಿ ನವೀನ್ ಗೌಡ ಪ್ರಸ್ತುತ 2nd PUC ವಿದ್ಯಾರ್ಥಿ, ಆತ ಕುಸ್ತಿ ಸ್ಪರ್ಧೆಯಲ್ಲಿ ರಾಜ್ಯದಲ್ಲಿಯೇ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಇದು ಕ್ರೀಡೆಯಲ್ಲಿ ಪಡೆದಿರತಕ್ಕಂಥ ಒಂದು ಹಿರಿಮೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ NCC ವಿದ್ಯಾರ್ಥಿಗಳು, NSS ವಿದ್ಯಾರ್ಥಿಗಳು ಭಾಳಷ್ಟು ಶ್ರದ್ಧೆಯಿಂದ, ಭಕ್ತಿಯಿಂದ, ಶಿಸ್ತಿನಿಂದ ಪೂಜ್ಯರ ಹೆಸರಿಗೆ ಒಂದು ಗೌರವವನ್ನು ತರಬೇಕು, ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕಂಥೇಳಿ ನಮ್ಮ ಕಾಲೇಜಿನ ಎಲ್ಲ ಅಧ್ಯಾಪಕರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾದಂಥ ಸೇವೆಯನ್ನು ಒಂದು ಸಮನ್ವಯತೆಯಿಂದ ಸಾಧನೆಯನ್ನು ಮಾಡ್ತಾ ಇದ್ದೀವಿ. ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಾಲೇಜು ವಿಜ್ಞಾನ ವಿಭಾಗದಲ್ಲಿ ಕಳೆದ ವರ್ಷದಲ್ಲಿ ವಿಜ್ಞಾನ ವಿಭಾಗದಲ್ಲಿ 97% ಫಲಿತಾಂಶವನ್ನು ಪಡೆದುಕೊಂಡಿದೆ. ಹಾಗೆಯೇ ವಾಣಿಜ್ಯ ವಿಭಾಗದಲ್ಲಿ 90% ಫಲಿತಾಂಶವನ್ನು ಪಡ್ಕೊಂಡಿದೆ.
ಕಲಾ ವಿಭಾಗದಲ್ಲಿ ಶೇಕಡ 84ರಷ್ಟು ಫಲಿತಾಂಶವನ್ನು ಪಡ್ಕೊಂಡಿದೆ. ಹಾಗೆಯೇ ನಮ್ಮ ಕಾಲೇಜಿನಲ್ಲಿ ವಿವಿಧ ಸಮಿತಿಗಳು ಕಾಲೇಜು ಅಭಿವೃದ್ಧಿ ಸಮಿತಿ, ವೇಳಾಪಟ್ಟಿ ಸಮಿತಿ, ಸಾಮೂಹಿಕ ಪ್ರಾರ್ಥನಾ ಸಮಿತಿ, ಶಿಸ್ತುಪಾಲನಾ ಸಮಿತಿ, ಮಕ್ಕಳ ಸುರಕ್ಷತಾ ಸಮಿತಿ, ಲೈಂಗಿಕ ಕಿರುಕುಳ ತಡೆ ಸಮಿತಿ, ಪರೀಕ್ಷಾ ಸಮಿತಿ, ಮಹಿಳಾ ಸಮಿತಿ, ವಿದ್ಯಾರ್ಥಿ ಕ್ಷೇಮ ಪಾಲನಾ ಸಮಿತಿ, ಹಾಜರಾತಿ ಸಮಿತಿ, ವಾರ್ಷಿಕ ಸಂಚಿಕೆ, ಚರ್ಚಾ ಸಮಿತಿ, ಪ್ರಬಂಧ ಸಮಿತಿ, ರಸಪ್ರಶ್ನೆ ಸಮಿತಿ, ಉಪನ್ಯಾಸ ಸಮಿತಿ, ಕ್ರೀಡಾ ಸಮಿತಿ, ಆರೋಗ್ಯ ಮತ್ತು ನೈರ್ಮಲ್ಯ ಸಮಿತಿ, ರಾಷ್ಟ್ರೀಯ ಮತದಾರರ ಸಂಘ, ಚುನಾವಣಾ ಸಾಕ್ಷರತಾ ಸಂಘ, NSS, ಇಕೋ ಕ್ಲಬ್, ಹಸಿರು ಪಡೆ, ರೇಂಜರ್, ರೋವರ್, ಸಾಂಸ್ಕೃತಿಕ ಸಮಿತಿ, ಸೇವಾದಳ, ರೆಡ್ ಕ್ರಾಸ್, ಗ್ರಂಥಾಲಯ ವಾಚನಾಲಯ ಸಮಿತಿ, ಹಿರಿಯ ವಿದ್ಯಾರ್ಥಿ ಸಂಘ, ಹೀಗೆ ಹಲವಾರು ಸಮಿತಿಗಳನ್ನು ಸಂಸ್ಥೆಯ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತರ ಮಾರ್ಗದರ್ಶನದಲ್ಲಿ ಪಡೆದುಕೊಂಡು ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಈ ಶೈಕ್ಷಣಿಕ ಸಾಲಿನಲ್ಲಿ ಇನ್ನೂ ಹೆಚ್ಚಿನ ಶೇಕಡ 90ಕ್ಕಿಂತಲೂ ಹೆಚ್ಚು ಫಲಿತಾಂಶವನ್ನು ನೀಡುವಂಥ ಒಂದು ನಂಬಿಕೆ ವಿಶ್ವಾಸ ನನಗಿದೆ. ಇದರ ಜೊತೆಯಲ್ಲಿ ಆಡಳಿತ ಮಂಡಳಿಯ ಎಲ್ಲರೂ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಿಮ್ಮ ಸಮಯ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಗಣ್ಯರು ನಿಮ್ಮನ್ನು ಕುರಿತು ಹೇಳುವಂತಹ ಮುಂದಿನ ದಿನಗಳಲ್ಲಿ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತಹ ಅತ್ಯುತ್ತಮ ಕೌಶಲ್ಯಗಳನ್ನು ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಕೇಳಬೇಕು, ಸಹಕರಿಸಬೇಕು ಅಂತ ಹೇಳ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತಾ ಎಲ್ಲರಿಗೂ ವಂದಿಸ್ತೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ನೀನು ಥ್ಯಾಂಕ್ಸ್ ಹೇಳ್ತೀಯಾ? ಥ್ಯಾಂಕ್ಸ್ ಹೇಳೋದು ಉದ್ಘಾಟನೆ ಭಾಷಣ ಕರೀತೀಯಾ? ನೀನು ಇವ್ರಿಗೆ ಡಿಗ್ನಿಟರೀಸ್ ಥ್ಯಾಂಕ್ಸ್ ಹೇಳ್ಬೇಕು ತಾನೇ ಈಗ? ಅದಾದಮೇಲೆ ಉದ್ಘಾಟನೆ ಪ್ರೊಫೆಸರ್ ಶ್ರೀರಾಜು ಮಾಡಿಕೊಟ್ಟೆ. ಅವ್ರಿಗೆ ಭಾರ್ಗವಿ ಥ್ಯಾಂಕ್ ಯು. ಆಮೇಲೆ ಇನ್ಸ್ಪಿರೇಷನ್ ಬಿಲ್ ಆಯ್ತು. ಭಾರ್ಗವಿ ಯಾವಾಗ ಬರ್ತಾಳೆ? ಅಲ್ಲಲ್ಲ, ಅವ್ರಿಗೆ ಸನ್ಮಾನ ಅಲ್ಲ, ಅದು ಇದು ನೋಡುವ. ಕನ್ನೆ ಮುಡಿಸಿ ಹಚ್ಚೇವು ಕನ್ನಡದ ದೀಪ. Such a wonderful lines by D.S. Karki. I thank all the dignitaries on the dais for lightening the ceremonial lamp. ಈಗ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಉದ್ಘಾಟನೆಯನ್ನು ನಡೆಸಿಕೊಟ್ಟಂತಹ ಪ್ರೊಫೆಸರ್ ಸಿ ಶಿವರಾಜು ಸರ್ ರವರ ಪರಿಚಯ ಮಾಡಿಕೊಡಲಿದ್ದಾರೆ ಭಾರ್ಗವಿ. ಕುಲಪತಿಗಳ ಹುದ್ದೆಯನ್ನು ಅಲಂಕರಿಸಿರುವಂತಹ ಶಿವರಾಜು ಸರ್ ಅವರಿಗೆ ಪದವಿ ಕಾಲೇಜಿನಿಂದ ಸನ್ಮಾನ. ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಪದವಿ ಕಾಲೇಜಿನ ಪರವಾಗಿ ಶಿವರಾಜು ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಅವ್ರಿಗೆ ನಿಮ್ಮೆಲ್ಲರ ಜೋರ. ವಾಣಿಜ್ಯ ವಿಭಾಗ ಪ್ರಥಮ ಸ್ಥಾನ ನಿಸರ್ಗ TS 600ಕ್ಕೆ 582 ಅಂಕಗಳನ್ನು ಗಳಿಸಿದ್ದಾರೆ. ದ್ವಿತೀಯ ಸ್ಥಾನ ಮದೀನಾ ಬಾನು 581 ಅಂಕಗಳನ್ನು ಗಳಿಸಿದ್ದಾರೆ. ತೃತೀಯ ಸ್ಥಾನವನ್ನ ಹರ್ಷಿತಾ ಮತ್ತು ವೈಷ್ಣವಿ ಜೆ ಇಬ್ರು ಕೂಡ 578 ಅಂಕಗಳನ್ನು ಗಳಿಸಿದ್ದಾರೆ 600ಕ್ಕೆ. ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಇನ್ನ ವಿಜ್ಞಾನ ವಿಭಾಗ ಚೈತನ್ಯ ಬಿ 600ಕ್ಕೆ 567 ಅಂಕಗಳನ್ನು ಗಳಿಸಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಅವರಿಗೆ ಅಭಿನಂದನೆಗಳು. ಶುಭ 567 ಪ್ರಥಮ ಸ್ಥಾನವನ್ನ ಇಬ್ರು ಕೂಡ ಒಂದೇ ಅಂಕಗಳನ್ನು ಗಳಿಸಿದ್ದಾರೆ. 600ಕ್ಕೆ 567 ಅಂಕಗಳನ್ನು ಗಳಿಸಿದ್ದಾರೆ. ಚೂಡಾಮಣಿ 563 ಅಂಕಗಳನ್ನು ಗಳಿಸಿದ್ದಾರೆ. ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ತೃತೀಯ ಸ್ಥಾನವನ್ನ ತೇಜಸ್ವಿನಿ CS ಇವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಇವರಿಗೆ ಪ್ರತಿ ವರ್ಷವೂ ಫ್ಲೈಟ್ ಲೆಫ್ಟಿನೆಂಟ್ ನಾಗೇಶ್ ಸರ್ ಅವರು ಪ್ರತಿ ವರ್ಷ 30,000 ರೂಗಳನ್ನು ನೀಡ್ತಾ ಇದ್ರು. ಈ ವರ್ಷ 50 ಿ
ಅರ್ಥಶಾಸ್ತ್ರದ ಮುಖ್ಯಸ್ಥರಾದಂತಹ ಮಂಜುಳಾ ಮೇಡಮ್ ಅವರು UPSC ಪುಸ್ತಕವನ್ನ ಕೊಡುಗೆಯಾಗಿ ನೀಡುತ್ತಿದ್ದಾರೆ. ಹಾಗೆಯೇ ವೈಷ್ಣವಿ ಜೆ ಅರ್ಥಶಾಸ್ತ್ರದಲ್ಲಿ 100ಕ್ಕೆ 100 ಅಂಕಗಳನ್ನ ಪಡೆದಿರೋದ್ರಿಂದ ಅರ್ಥಶಾಸ್ತ್ರ ಮುಖ್ಯಸ್ಥರಾದಂತಹ ನವೀನ್ ಸರ್ ಅವರು ಕೂಡ 1000 ರೂಗಳನ್ನ ನೀಡಿದ್ದಾರೆ. ಹಾಗೆಯೇ ಗಣಕ ವಿಜ್ಞಾನ ಕೆ.ಡಿ. ನಾಗರಾಜ್ ಸರ್ ಕಾಲೇಜಿನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕೃಷಿ ಕಾಲೇಜಿನ ಆಡಳಿತಾಧಿಕಾರಿ, ಪದವಿ ಕಾಲೇಜಿನ ಪ್ರಾಂಶುಪಾಲರು ಕೆಂಪೇಗೌಡ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರಾದ ಕೆ. ರುದ್ರೇಶ್ ಸರ್, ಆಡಳಿತ ಅಧಿಕಾರಿಗಳಾದ ರಾಮಚಂದ್ರಗೌಡ ಸರ್ ಮತ್ತು ಬೋಧಕೇತರ ವರ್ಗದವರಿಗೆ, ಮಾಧ್ಯಮ ಮಿತ್ರರಿಗೆ, NCC ಕ್ರೆಡಿಟ್ಗಳಿಗೆ ಮತ್ತು NSS ನ ಎಲ್ಲ ವಿದ್ಯಾರ್ಥಿ ಮಕ್ಕಳು ನೋಡಿ ಹೆಸರು ಮಾಡ್ತಾರೆ 6th ರ್ಯಾಂಕು. ಆ ಹುಡುಗ ಎಲ್ಲಿಂದ ಬಂದಾಗ ಅಂದ್ರೆ ಯಾವ್ದೋ ಒಂದು ದೊಡ್ಡಿ, ಯಾವಪ್ಪ ದೊಡ್ಡಿ ಇದು? ಕುಂತ್ಕಲ್ ದೊಡ್ಡಿನಾ? ಹಾ, ಬಾರಿ ರಿಮೋಟ್ ವಿಲೇಜ್ ಇಂದ ಬಂದಿರೋ ಹುಡುಗ. ಅವನು ಆರ್ಟ್ಸ್ ತಗೊಂಡವನೆ, ಬಟ್ ಅವ್ನ ಗುರಿ ಇದೆ, ಒಳ್ಳೆ ಇದುವರೆಗೂ ಕೂಡ ಅಚ್ಚುಕಟ್ಟಾಗಿ ನಿರೂಪಣೆಯ ಕಾರ್ಯವನ್ನು ನೆರವೇರಿಸಿಕೊಟ್ಟಂತಹ ಆಕಾಶ್ ಮತ್ತು ತರುಣ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಈಗ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಾವಧಾನವಾಗಿ ಹಾಗೆ ಕೊಟ್ಟಿರಬೇಕು, ಅತಿಥಿ ಗಣ್ಯರು ನಿರ್ಗಮಿಸುವವರೆಗೂ. ಸನ್ಮಾನ ಕಾರ್ಯಕ್ರಮ ಮುಂದುವರಿಯುತ್ತದೆ. ನಾನು ನಿರಂತರವಾಗಿ ಹೇಳ್ತೇನೆ, ಅವರೆಲ್ಲರೂ ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ಬೇಕು. ಉಪನ್ಯಾಸಕರು ಬಂದು ಸನ್ಮಾನ